ಪ್ರಿಯಾಂಕಾ ಖರ್ಗೆ ಅವರಾಗಲಿ ಸದನದ ಒಳಗಡೆ ನನ್ನ ಮೇಲೆ ಆರೋಪವನ್ನು ಮಾಡಿದ್ದಾರೆ. ತದನಂತರದಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಹ ನನ್ನ ಮೇಲೆ ಆರೋಪ ಮಾಡುವ ಕೆಲಸವನ್ನೇನು ಮಾಡಿದ್ದಾರೆ. ನನಗೆ ಖಂಡಿತ ಮುಖ್ಯಮಂತ್ರಿಗಳ ಮೇಲೆ ಆಗಲಿ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಆಗಲಿ ಆಕ್ರೋಶ ಬರ್ತಾ ಇಲ್ಲ. ಅದರ ಬದಲಾಗಿ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಮರುಕ ಬರ್ತಾ ಇದೆ. ನನಗೆ ಅಯ್ಯೋ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವ್ರ ಬಗ್ಗೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಬಹಳ ಶುದ್ಧ ಹಸ್ತರು ಅಂತೇಳಿ, ಬಹಳ ಪ್ರಾಮಾಣಿಕರು ಅಂತೇಳಿ ಸಿದ್ದರಾಮಯ್ಯನವ್ರು ಏನು ತಮ್ಮ ಬೆನ್ನನ್ನು ತಾವು ತಡ್ಕೊಳ್ತಾ ಇದ್ರು, ಅಂತ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮೈಸೂರಿನ ಮೂಡಾ ಹಗರಣ, ಎಕ್ಸೈಸ್ ಹಗರಣದಲ್ಲಿ ಏನು ಸಿಲುಕಿ ಹಾಕ್ಕೊಂಡಿದ್ದಾರೆ. ತಾವೇನು ಮುಖ್ಯಮಂತ್ರಿಗಳೇ ಸ್ವತಃ ಏನು ಸಿಲುಕಾಕೊಂಡಿದ್ದಾರೆ ಭ್ರಷ್ಟಾಚಾರಗಳಲ್ಲಿ. ಅದರಿಂದ ನರಳುತ್ತಾ ಇವತ್ತು ಹೇಗೆ ಭ್ರಷ್ಟಾಚಾರದಿಂದ ಮುಕ್ತನಾಗಬೇಕು, ಹೇಗೆ ಭ್ರಷ್ಟಾಚಾರದ ಆರೋಪಗಳಿಂದ ಮುಕ್ತಿ ಪಡಿಬೇಕು ಅಂತೇಳಿ ಪಾಪ ಸಿದ್ದರಾಮಯ್ಯನವರು ಪರಿತಪಿಸ್ತಾ ಇದ್ದಾರೆ. ಇದರ ಪರಿಣಾಮವಾಗಿಯೇ ಸದನದಲ್ಲಿ ಅವರ ಸಚಿವರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. 150 ಕೋಟಿ ಆಮಿಷ ಒಡ್ಡಿದ್ದೇನೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಆ ಆರೋಪವನ್ನು ಸ್ವತಃ ಮುಖ್ಯಮಂತ್ರಿಗಳು ಸಹ ಅದನ್ನು ಬೆಂಬಲಿಸಿದ್ದಾರೆ. ಹಾಗಾಗಿ ಇವತ್ತು ನಾನು ಸಭಾಧ್ಯಕ್ಷರಿಗೆ ನಾನು ಮನವಿಯನ್ನು ಕೂಡ ಮಾಡೋನಿದ್ದೇನೆ. ನನ್ನ ಮೇಲೆ ಇವತ್ತು ಸದನದ ಒಳಗಡೆನೆ ಇವತ್ತು ನನ್ನ ಮೇಲೆ ಆರೋಪ ಮಾಡಿದಾಗ, ಸದನದ ಒಳಗಡೆನೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ನಾನು ಚರ್ಚೆನೂ ಕೂಡ ಮಾಡ್ತೇನೆ. ಇದಕ್ಕೆ ತಕ್ಕ ಉತ್ತರವನ್ನು ಕೂಡ ನಾನು ನೀಡ್ತೇನೆ ಇವತ್ತು. ಧನ್ಯವಾದ. ಸದನದಲ್ಲಿ ಮಾತನಾಡ್ತೇನೆ. ಈಗ ಮುಖ್ಯಮಂತ್ರಿಗಳಿಗೆ ಪಾಪ ನಾನು ಏನು ಹೇಳಬೇಕು ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳ್ತೇನೆ.